ಓಂ ಶಾಂತಿ. ಬಾಬರವರು ಒಂದು ಮಗುವಿಗೂ ಕೊಟ್ಟಿರುವ ಸ್ವಮಾನ ಮಾಸ್ಟರ್ ಸರ್ವಶಕ್ತಿವಾನ್ ಮಗು. ಕಾರಣ ಸರ್ವಶಕ್ತಿ ತಂದೆಯ ಡೈರೆಕ್ಟ್ ಮಗು, ಪರಮಾತ್ಮ ಪಾಲನೆಯಲ್ಲೇ ಬೆಳೀತಾ ಇರುವ ಮಗು. ಪರಮಾತ್ಮನೇ ಶಿಕ್ಷಕನಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಆಗಕ್ಕೆ ಬೇಕಾದ ಪಾಲನೆ ಮಾಡ್ತಿದ್ದಾರೆ. ಅದಕ್ಕಾದ ಸಂಪೂರ್ಣ ತಿಳುವಳಿಕೆಯನ್ನು ಶಿಕ್ಷಕನಾಗಿ ಕೊಡ್ತಾ ಇದ್ದಾರೆ. ಕೈ ಹಿಡಿದು ಮಾಸ್ಟರ್ ಸರ್ವಶಕ್ತಿವಾನ್ ಒಂದು ಪೊಸಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಎದುರಾಗುವಂತ ಸಮಸ್ಯೆಗಳನ್ನು ಬಗೆಹರಿಸುವಂತ ವಿಧಿಗಳನ್ನು ಪ್ರತ್ಯಕ್ಷವಾಗಿ ಪ್ರಮಾಣತೆಯಲ್ಲಿ ಅನುಭವ ಮಾಡಿಸಿ ದಾಟಿಸಿ ಮುಂದುವರಿಸುವ ಸದ್ಗುರುನು ಅವರೇ. ಈಗ ಮುಖ್ಯ 3 ಸಂಬಂಧಗಳಿಂದ ತಂದೆ ಸಮಾನ ಆಗ್ತೀವಿ ನಾವು. ಮಾಸ್ಟರ್ ಸರ್ವಶಕ್ತಿವಾನ್ ಅದು ಒಂದು ಸ್ವಮಾನ. ಆ ರೀತಿ ತಂದೆಗೆ ಎಷ್ಟು ಘನತೆಗಳಿದೆಯೋ, ತಂದೆಯ ಮಹಿಮೆಗಳಾಗಿದೆಯೋ, ಒಂದಲ್ಲೂ ಸ್ವರೂಪ ಆಗ್ಬೇಕು, ಮಾಸ್ಟರ್ ಆಗ್ಬೇಕು. ಅವ್ರ ಸಾಗರ, ನಾನು ಅವರ ಸ್ವರೂಪ ನಾನು ಕೂಡ ಇದಾಗ್ಬೇಕು. ಅದಕ್ಕಾಗಿ ಮುಖ್ಯ 3 ಸಂಬಂಧಗಳು ಪ್ರತಿಯೊಂದು ಮಗುಗಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಬಳಸ್ಕೋಬೇಕು ಮಗು. ಸ್ವಮಾನ್ ಏನಂದ್ರೆ ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವಶಕ್ತಿ ಅಂದ್ರೆ ಯಾವುದು? ಸರ್ವ ಅಂತ ಹೇಳಿದ್ಮೇಲೆ ಅದು ಯಾವ್ದಾಗಿರ್ಬೋದು? ಬಾಬಾರವರು ಹೇಳ್ತಾರೆ ಅಷ್ಟಶಕ್ತಿ ಸಿದ್ಧಿ ಆಗುತ್ತೆ ನಿಮ್ಗೆ ಸಂಗಮ ಯುಗದಲ್ಲಿ. ಹಾಗಾದ್ರೆ ಸರ್ವಶಕ್ತಿ ಕೂಡ ಸಿದ್ಧಿ ಆಗುವುದು ಸಂಗಮ ಯುಗದಲ್ಲಿ ತಾನೆ. ನಾವು ಜನರಲ್ ಆಗಿ ಯಾರಿಗಾದ್ರೂ ಪಾಠ ಮಾಡಿದಾಗ ಹೊಸಬರಿಗೆ ಈ ಒಂದು ರಾಜಯೋಗ ವಿದ್ಯಾಭ್ಯಾಸ ಏನಿದೆಯೋ, ರಾಜಯೋಗಕ್ಕಾದ ವಿದ್ಯಾಭ್ಯಾಸ ಏನಿದೆಯೋ, ಇದರಲ್ಲಿ ನೀವು ಅಷ್ಟಶಕ್ತಿಗಳನ್ನು ಸಿದ್ಧಿ ಪಡಿಸ್ ಎಂದು ಹೇಳ್ತೀವಿ ಹೊಸಬರಿಗೆ. ಯಾವುದದು ಅಷ್ಟಶಕ್ತಿ ಅಂದ್ರೆ ಸಹನಾ ಶಕ್ತಿ, ಗುರುತಿಸುವ ಶಕ್ತಿ, ನಿರ್ಣಯ ಸರಿಯಾಗಿ ಗುರುತಿಸುವ ಶಕ್ತಿ, ಸರಿಯಾಗಿ ನಿರ್ಣಯ ಮಾಡುವ ಶಕ್ತಿ, ಸರಿಯಾಗಿ ಅದನ್ನು ಅಳವಡಿಸಿಕೊಳ್ಳುವುದು, ಸರಿಯಾಗಿ ಸಹನೆ ಅಂದ್ರೆ ಏನದು, ಕಟ್ಟಿಡುವುದಂದ್ರೇನು, ಯಾವಾಗ ವಿಡ್ರಾ ಮಾಡ್ಬೇಕು, ಯಾವಾಗ ಫೇಸ್ ಮಾಡ್ಬೇಕು. ವಿಡ್ರಾ ಅಂದ್ರೇನು? ಎಲ್ಲ ಒಳಗಡೆ ತುಂಬಿಕೊಂಡು ಸೈಲೆಂಟ್ ಅಲ್ಲಿರೋ. ಫೇಸ್ ಮಾಡೋದು ಅಂದ್ರೇನು? ಒಳಗಿರೋ ಎಲ್ಲಾ ಶಕ್ತಿಗಳನ್ನು ಹೊರಗಡೆ ತಂದು ವಿಜಯದ ಗೆಲ್ಲು. ಈ ಬ್ಯಾಲೆನ್ಸ್ ಆಗಿದೆ ಅಷ್ಟಶಕ್ತಿನೂ. ಅಂದ್ರೆ ಅಷ್ಟಶಕ್ತಿ ಯಾವುದು, ಸರ್ವಶಕ್ತಿ ಯಾವುದು, ಅದು ಏನು, ಅದ್ರ ಬಗ್ಗೆ ಡೀಟೇಲ್ ಏನು? ಸರ್ವ ಅಂದ ಮೇಲೆ ಸಾಗರ ಡೀಟೇಲ್ ಕೊಡಕ್ಕಾಗಲ್ಲ. ಆದ್ರೂ ಕೂಡ ಸಾಗರ ಒಂದೇನೆ, ಭೂಮಿ ಒಂದೇ, ಭೂಮಿ ಸುತ್ತಲೂ ಸಾಗರ ಒಂದೇನೆ. ಸಂಪೂರ್ಣ ಭೂಮಿಯನ್ನು ಅಳವಡಿಸ್ಕೊಂಡಿರೋ ಸಾಗರ ಒಂದೇ ಸಾಗರನೇ. ಅದನ್ನು ಸರ್ವಶಕ್ತಿ ಅಂತ ತಗೋ. ಈಗ ಅದೇ ಭೂಮಿಯ ಈ ಬಿರುಕುಗಳೇನಿದೆಯೋ ಅದರ ಒಳಗಡೆ ಬಂದಿರುತ್ತೆ ಆ ಸಾಗರದ ನೀರು. ಅಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇದು ಹಿಂದೂ ಮಹಾಸಮುದ್ರ, ಅದು ಪಸಿಫಿಕ್ ಓಷನ್, ಇದು ಅಟ್ಲಾಂಟಿಕ್ ಓಷನ್, ಇದು ಅರೇಬಿಯನ್ ಸಿ, ಅದು ಬೇ ಆಫ್ ಬೆಂಗಾಲ್. ಈ ರೀತಿ ಸಾಗರಕ್ಕೆ ಸಾಗರ ಒಂದೇನೆ, ಬಟ್ ಅದನ್ನು ಅಲ್ಲಲ್ಲಿ ಒಂದು ಹೆಸರು. ಫುಲ್ ಸಮುದ್ರಕ್ಕೆ ಹೆಸರಿಲ್ಲ, ಸಮುದ್ರ ಒಂದೇ. ಅವರಿಗೆ ಪತಿತ ಪಾವನ, ಸೋಮನಾಥ, ಅಮರನಾಥ, ಮಲ್ಲಿಕಾರ್ಜುನ್, ಎಷ್ಟೋ ಹೆಸರುಗಳಿದ್ದು ಶಿವ ಅನ್ನೋದೇ ನಿಜವಾದ ಹೆಸರು. ಸಾಗರ ಒಂದೇನೆ, ಪರಮಾತ್ಮನ ಒಬ್ಬರೇ, ಶಿವ ಅಂತ ಹೆಸರು ಅಷ್ಟೇ. ಆದ್ರೆ ಅವರು ಇಂಡಿವಿಜುವಲ್ ಪಾರ್ಟ್ ಏನು ಅಂತ ಪಾರ್ಟ್ 2 ಅಂತ ಬಂದಾಗ ಹಲವಾರು ಹೆಸರು. ಆ ರೀತಿ ಅಲ್ಲಲ್ಲಿ ಭೂಮಿಗೆ ತಕ್ಕಂತೆ ಆ ಸಮುದ್ರ ಕಾಣಿಸ್ಕೊಂಡ್ರೆ ಬೇರೆ ಬೇರೆ ಹೆಸರು ಅದಕ್ಕೆ. ಆ ರೀತಿ ಅಷ್ಟಶಕ್ತಿಗಳು ಅನ್ನೋದು ಬೇರೆ ಬೇರೆ ಹೆಸರುಗಳಾಗಿ ನಿಂತಿದೆ. ಆದ್ರೆ ಅಂದ್ರ ಒಳಗಡೆ ಒಂದು, ಅದ್ರ ಒಳಗಡೆ ಒಂದು, ಅದ್ರ ಒಳಗಡೆ ಒಂದು ಪಾತ್ರೆಗಳನ್ನು ಜೋಡಿಸ್ತೀವಲ್ವಾ. ದೊಡ್ಡ ಪಾತ್ರೆಯಲ್ಲಿ ಒಂದು ಸಣ್ಣದು ಅದರೊಳಗಿರುತ್ತೆ, ಅದಕ್ಕಿಂತ ಸಣ್ಣದು ಅದ್ರೊಳಗಿರುತ್ತೆ, ಅದಕ್ಕಿಂತ ಸಣ್ಣದು ಅದ್ರೊಳಗಡೆ. ಒಂದು ಡಜನ್ ಡಬ್ಬಿಗಳು ಒಂದರಲ್ಲಿ ಒಳಗೆ ಒಂದನ್ನು ಹಾಕಿ ಮೇಲ್ಗಡೆ ದೊಡ್ಡ ಪಾತ್ರೆಯಲ್ಲಿ ಅದನ್ನು ಎಲ್ಲ ಒಳಗಾಕಿ ಮುಚ್ಚಿದಂಗೆ ಒಂದು ಕಂಪ್ಲೀಟ್ ಪ್ಯಾಕ್. ಆ ರೀತಿ ಕಂಪ್ಲೀಟ್ ಎಲ್ಲ ಈ ಚಿಕ್ಕ ಚಿಕ್ಕದರಲ್ಲಿ ವಿಸ್ತಾರವಾಗಿದೆ. ಇದು ಚಿಕ್ಕ ರೂಪ. ಈಗ ಸಹನಾ ಶಕ್ತಿ, ಗುರುತಿಸುವ ಶಕ್ತಿ,
ಹಾಗೆ ಸಿಂಪ್ಲಿಫೈ ಆಗಿ ಒಂದೊಂದು ಸೆಪರೇಟ್ ಇದ್ರು ಇದ್ರ ಒಳಗಡೆ ಇನ್ನೊಂದು ಒಳಗಡೆ ಹೋಗುತ್ತೆ, ಡೀಪ್ ಆಗಿ ಹೋಗುತ್ತೆ. ಹಾಗೆ ಇದರ ಒಳಗಡೆನೆ ಸರ್ವಶಕ್ತಿಗಳು ಇದೆ. ಹೇಗೆ ಬಾಬಾರವರು ಇದನ್ನು ವರ್ಣನೆ ಮಾಡ್ತಾರೆ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಅಂದ್ರೆ, ಜನರಲ್ ಆಗಿ ಮಾಯಾ ಅಥವಾ ರಾವಣ ಅಂದ್ರೆ ಏನ್ ಹೇಳ್ತೀವಿ, ಪಂಚ ವಿಕಾರಗಳು ಅಷ್ಟೇ, 5 ವಿಕಾರ ಅಷ್ಟೇ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇದೇ ರಾವಣ ಅಷ್ಟೇ ಅಲ್ವಾ ಹೇಳ್ತೀವಿ. ಆದ್ರೆ ಬಾಬಾರವ್ರು ಏನ್ ಹೇಳ್ತಾರೆ, ಬೇರೆ ಟೈಮಲ್ಲಿ ಇದರ ಮರಿ ಮಕ್ಕಳೆಲ್ಲ ಇದ್ದಾರೆ, ಇದರ ಮಕ್ಕಳಿದ್ದಾರೆ, ಅದು ದೊಡ್ಡ ವೃಕ್ಷ ಅಂತಾರೆ ಬಾಬಾ. ಕಾಮ ಅನ್ನೋದು ಅದೊಂದು ವೃಕ್ಷ, ಅದರಲ್ಲಿ ಹಲವಾರು ಎಲೆಗಳು ಉಂಟು, ಫಲಗಳು ಉಂಟು. ಕ್ರೋಧ ಅನ್ನೋದು ಬೇರೆ ವೃಕ್ಷ. ಬಟ್ ಜನರಲ್ ಆಗಿ ಹೇಳ್ಬೇಕಾದ್ರೆ ಐದು ವೃಕ್ಷಗಳಾಗಿದೆ. ಅದರ ಒಳಗಡೆ ಬೇಕಾದಷ್ಟಿದೆ. ಯಾವುದು ಒಂದು ಮಾತಂದ್ರೆ ಈರ್ಷಾ, ದ್ವೇಷ, ಹೊಟ್ಟೆ ಕಿಚ್ಚು, ಅದು ಇದು ಎಲ್ಲ ಕ್ರೋಧದ ಒಳಗಡೆ ಇರುವ ಸೆಕ್ಷನ್, ಅದೊಂದು ವೃಕ್ಷ. ಹಾಗೆ ಎಲ್ಲಾ ವೃಕ್ಷಗಳ ಆದಿ ಮಧ್ಯ ತುದಿವರೆಗೂ ಅದರ ಎಲೆಗಳೆಷ್ಟು, ಅದರ ಫಲಗಳೆಷ್ಟು, ಅದರ ರೆಂಬೆಗಳೆಷ್ಟು, ಕೊಂಬೆಗಳೆಷ್ಟು, ಬುಡ ಎಷ್ಟು, ಅದರ ಬೇರುಗಳೆಷ್ಟು, ಅಲ್ಲಿವರೆಗೂ ದೀರ್ಘವಾಗಿ ಹೋದ್ರೆ ಈ 5 ವಿಕಾರಗಳಲ್ಲಿ ಅದು ಏನಾಗುತ್ತೆ, ಸಕಲವೂ ಆಗ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ 5 ಡಿವಿಷನ್ ಅಂತ ಹೇಳ್ತೀವಲ್ವ, ಅದೇ ರೀತಿ ಶಕ್ತಿ ಅಂದ್ರೆ ಬರೀ ಅಷ್ಟ ಶಕ್ತಿ ಒಂದು ಲಿಮಿಟೆಡ್ ಒಂದು ಟಾಪಿಕ್. ಅದು ಬಟ್ ಅದ್ರೊಳಗಡೆ ಹೋಗಿ ಬೇಕಾದಷ್ಟು ಡೆಪ್ತ್ ಇರುತ್ತೆ. ಒಂದೊಂದ್ರಲ್ಲೂ ಕೊನೆಯವರೆಗೂ, ಆಳದವರೆಗೂ, ಅಗಲದವರೆಗೂ ವೀಕ್ಷಿಸಿದ್ರೆ ಅಷ್ಟ ಶಕ್ತಿಗಳನ್ನು ಅದು ಸರ್ವಶಕ್ತಿಯಾಗಿ ಇರುವುದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಆದ್ರೆ ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಬಾಬಾರವರು ಹೇಳ್ತಾರೆ. ಸರ್ವಶಕ್ತಿವಾನ್ಗೆ ಅರ್ಥ ನಾಲೆಡ್ಜ್ಫುಲ್ ಅಂತಾರೆ ಕೆಲವು ಬಾರಿ ಬಾಬಾ. ಶಕ್ತಿ ಅನ್ನೋದು ಬೇರೆ, ನಾಲೆಡ್ಜ್ ಅನ್ನೋದು ಬೇರೆ ತಾನೆ. ಶಕ್ತಿ ಅನ್ನೋದು ಪವರ್ ಆಯ್ತು, ನಾಲೆಡ್ಜ್ ಅನ್ನೋದು ಅರಿವಾಯ್ತು. ಬಾಬಾ ಅದನ್ನು ಎರಡಾಗಿ ಹೇಳ್ತಾರಲ್ಲ, ನಾಲೆಡ್ಜ್ ಫುಲ್, ಪವರ್ಫುಲ್, ಎರಡು ಬೇರೆ ಅಂತಾರೆ. ಆಮೇಲೆ ನಾಲೆಡ್ಜ್ ಇಸ್ ಲೈಟ್ ಅಂಡ್ ಮೈಟ್ ಅಂತ ಹೇಳ್ತಾರೆ, ಒಂದನ್ನೇ ಎರಡಾಗಿ ಹೇಳ್ತಾರೆ. ಆಮೇಲೆ ಅದೇನು ಯಾಕಂದ್ರೆ ಬಾಬಾರವರು ಸಂಗಮ ಯುಗದಲ್ಲಿ ತನ್ನ ಒಳಗಡೆ ಇರುವ ಎಲ್ಲಾ ಖಜಾನೆಯನ್ನು ಮಕ್ಕಳ ಮುಂದೆ ಇಡ್ತಾ ಇದ್ದಾರೆ ವಾಣಿ ರೂಪ. ಅಷ್ಟನ್ನು ಜೀರ್ಣಿಸ್ಕೋಬೇಕು ನಾವು, ಹಾಗಾದ್ರೆ ಎಷ್ಟು ಹೆವಿ ವರ್ಕ್. ಅದರಿಂದ ಈ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋದು ನಾಲೆಡ್ಜ್ ಒಂದು ಬಾಬಾರವ್ರು ಯಾಕೆ ಹೇಳ್ತಾರೆ, ಸರ್ವಶಕ್ತಿವಾನ್ ಸರ್ವಜ್ಞ, ನಾಲೆಡ್ಜ್ ಫುಲ್ ಎಂದು ಹೇಳಿ. ಶಕ್ತಿ ಅನ್ನೋದು ನಾಲೆಡ್ಜ್ ಅನ್ನೋದು ಬೇರೆ ಬೇರೆ ಅಂತ ಅನ್ಸುತ್ತೆ. ಬಾಬಾರವರು ಆ ರೂಟನ್ನು ಹೇಗೆ ತೋರಿಸ್ತಾರಂದ್ರೆ, ಒಂದು ಬೀಜ ಬಹಳ ಅದರಿಂದ ಆಗುವ ಒಂದು ಆಲದ ಮರ ಎಷ್ಟು ಅಗಲವಾಗಿ ಉದ್ದವಾಗಿ ಹೋಗಿ ಹರಡುತ್ತದು. ಚಿಕ್ಕ ಸಸ್ಯ ಬರುತ್ತೆ, ಮೊದಲು ಚಿಕ್ಕ ಗಿಡ ಬರುತ್ತೆ, ಗಿಡ ಸ್ವಲ್ಪ ಬೆಳೆದ ಗಿಡ, ಈ ರೀತಿ ಆಗಿ ಮರ ಅಂತ ಅನಿಸ್ಕೊಳ್ಳೋದು ಒಂದು ಕಾಲ. ಬೀಜನೇ ಇಷ್ಟು ರೂಪಗಳಲ್ಲಿ ಇದ್ದಿದ್ದು, ಚಿಗುರಾಗಿದ್ದು ಬೀಜನೇ, ಸಣ್ಣ ಗಿಡವಾಗಿದ್ದು ಬೀಜನೇ, ಒಂದು ಗಿಡ ಅಂತ ಹೇಳುವಷ್ಟು. ಆದ್ರೆ ಮರ ಅಂತ ಹೇಳ ಒಳಗಡೆನೆ ವೈಂಡ್ ಅಪ್ ಆಗಿದೆ. ಒಂದ್ರ ಒಳಗಡೆ ಒಂದು ವೈಂಡ್ ಅಪ್ ಆಗಿರೋದು ನಂಗೆ ಬಿಡಿಸ್ದಂಗೆ. ಒಂದು ದೊಡ್ಡ ಪೇಪರನ್ನು 4 ಮಡಚಿ, ತಿರ್ಗಾ ಅದನ್ನು 4 ಮಾಡಿ, ತಿರ್ಗಾ 4 ಮಡಚಿ, ಈಗ ಚಿಕ್ಕದಾಗಿ ಮಾಡ್ತಾರೆ. ಚಿಕ್ಕದಾಗಿ ಮಡಚಿ ಚಿಕ್ಕದಾಗಿ ಮಾಡ್ತಾರಂದ್ರೆ ಅಷ್ಟು ದೊಡ್ಡದಿರೋದೇನಾಯ್ತು, ಸಣ್ಣ ರೂಪಕ್ಕೆ ತಗೊಂಡಿದ್ದು. ತಿರ್ಗಾ ಸಣ್ಣದನ್ನು ತಿರ್ಗಾ ಬಿಡಿಸೋದು, ಆ ಚಿಕ್ಕ ರೂಪದಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ. ತಿರ್ಗಾ ಆ ಚಿಕ್ಕದನ್ನು ಬಿಡಿಸಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ, ಅದನ್ನು ಬಿಡಿಸಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ, ಅದನ್ನು ಬಿಡಿಸಿದ್ರೆ ಇನ್ನು ದೊಡ್ಡದಾಗಿ, ತಿರ್ಗಾ ಆ ಪೇಪರ್ ಹಂಗೆ ಫುಲ್ ಪೇಪರ್ ಕಾಣಿಸುತ್ತೆ. ಆ ಬೀಜದಿಂದ ವೃಕ್ಷ ಆಗೋಯ್ತು, ಅಂದ್ರೆ ಎಕ್ಸ್ಪ್ಯಾಂಡ್ ಆಗಿ 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 ಫುಲ್ ಆಗೋಯ್ತು. ಫುಲ್ ಆದ್ರೆ ಏನ್ ಮಾಡುತ್ತೆ, ತಿರ್ಗಾ ಮರ ಆಯ್ತು ಅಂದ್ರೆ ಅದ್ರಲ್ಲಿ ಮತ್ತೆ ಬೀಜ ಕಾಣಿಸ್ಕೊಳ್ಳುತ್ತೆ. ಹೌದಾನೆ? ಒಂದು ಮರ ಅಂತ ಅವಸ್ಥೆ ಬಂದಾಗ ಬೀಜ ಅನ್ನೋದು ತಿರ್ಗಾ ಉಂಟಾಗುತ್ತೆ. ಆ ಬೀಜದೊಳಗಡೆ ಇನ್ನೊಂದು ಮರ ಕೂತಿದೆ, ಅಲ್ಲಿ ಸಾರ ನಿಂತಿದೆ. ಇದು ವಿಸ್ತಾರವಾದ ಮರದಲ್ಲಿ ಸಾರ ಕಂಡು ಬರುತ್ತೆ. ತಿರ್ಗಾ ಆ ಸಾರ ಮತ್ತೆ ಇನ್ನೊಂದು ವಿಸ್ತಾರ ಏನಾಗಿದೆ, ಅದು
ಅಷ್ಟು ಮೈಂಡಪ್ ಆಗಿದೆ. ಇದನ್ನೇ ಬಾಬಾ ಸರ್ವಶಕ್ತಿವಾನ್ ನಾಲೆಡ್ಜ್ಫುಲ್ ಎಂದು ಇದನ್ನೇ ಹೇಳ್ತಾರೆ. ಅಂದ್ರೆ ಸಾರದಿಂದ ವಿಸ್ತಾರ, ಆ ವಿಸ್ತಾರ ಹೋಗ್ತಾ ಇದೆ ವಿಸ್ತಾರ ನಾಲೆಡ್ಜ್ ಅಂದ್ರೆ ಸಾರದ ಕಡೆನೇ ಕರ್ಕೊಂಡು ಹೋಗ್ಬೇಕು, ಪ್ರಪಂಚದ ಕಡೆ ಅಲ್ಲ. ವ್ಯರ್ಥ ವಿಸ್ತಾರ ಏನಂದ್ರೆ ಮಾಯೆಯ ಕಡೆ ಕರ್ಕೊಂಡು ಹೋಗು, ಇದನ್ನ ತಿನ್ಬೇಕು, ಅದನ್ನ ಕುಡಿಬೇಕು, ಅಲ್ಲಿ ಮೋಜು ಮಾಡ್ಬೇಕು, ಇದು ದೇಹ ಅಭಿಮಾನದ ಕಡೆ ಕರ್ಕೊಂಡು ಹೋಗೋ ವಿಷಯ, ವೈತರಣಿ ಕಡೆ ಕರ್ಕೊಂಡು ಹೋಗುತ್ತೆ. ಬಟ್ ನಾಲೆಡ್ಜಿನ ವಿಸ್ತಾರ ಹೇಗಿರುತ್ತೆ ಅಂದ್ರೆ ಕ್ಷೀರಸಾಗರದ ಕಡೆ ಕರ್ಕೊಂಡು ಹೋಗುತ್ತೆ. ಅಲೌಕಿಕವಾಗಿ ಇರುತ್ತೆ ಮೆಂಟಾಲಿಟಿ, ಎಕ್ಸ್ಪೀರಿಯನ್ಸ್ ಶಾಂತವಾಗ್ತಾ ಇರುತ್ತೆ, ಬುದ್ಧಿ ಬೇಟೆಯಾಡುವ ತರ ಇರುತ್ತೆ, ಎಚ್ಚರ ಜಾಗೃತ ಅವಸ್ಥೆ ಹಂಗೆ ಸ್ಥಿರವಾಗಿರುತ್ತೆ, ನಿದ್ರಾವಸ್ಥೆಗೆ ಹೋಗಲ್ಲ, ಜಾಗೃತ ಅವಸ್ಥೆ ಹೆಚ್ಚಾಗ್ತಾ ಇರುತ್ತೆ. ಬೀಜದಿಂದ ವೃಕ್ಷ ತಯಾರಾಗುತ್ತೆ ಅಂದ್ರೆ ಆ ವೃಕ್ಷ ಬೆಳೀತಾ 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 ಅದು ತಿರುಗ ಶಕ್ತಿ ರೂಪ ಆಗುತ್ತೆ, ತಿರ್ಗ ಅಂದ್ರೆ ಇನ್ನೊಂದು ಬೀಜ ರೂಪಕ್ಕೆ ಹೋಗಿ ಸ್ಥಿರವಾಗುತ್ತೆ. ಈ ರೀತಿ ಅನಾದಿಯಿಂದ ಆದಿ ಮಧ್ಯ ಅಂತ್ಯಕ್ಕೆ ಬಂದು ತಿರ್ಗ ಅನಾದಿಗೆ ಕರ್ಕೊಂಡು ಹೋಗುತ್ತೆ ತಿರ್ಗ. ಅದನ್ನೇ ಬಾಬಾ ನಾಲೆಡ್ಜ್ ಫುಲ್, ಇದರೊಳಗೇನೆ ಪವರ್ಫುಲ್ ಇದೆ. ಸೊ ನಾಲೆಡ್ಜ್ ಇಸ್ ಲೈಟ್ ಅಂಡ್ ಮೈಟ್, ಈ ಅರ್ಥ ಇದಕ್ಕೆ ಕೊಡ್ತಾರೆ. ನಾನು ಆಲ್ ಮೈಟಿ ಅಥಾರಿಟಿ, ಯಾಕಂದ್ರೆ ನಾನು ನಾಲೆಡ್ಜ್ ಫುಲ್ ಎಂದು ಕೆಲವು ಮುರಳಿಯಲ್ಲಿ ಹೇಳಿ. ಹಾಗೇನೆ ಈ ಅಷ್ಟಶಕ್ತಿಗಳು ಒಳಗಡೆ ಸರ್ವಶಕ್ತಿಗಳಿವೆ. ಈ ಅಷ್ಟಶಕ್ತಿಗಳ ಒಳಗೆ ಹೋದ್ರೆ ನೋಡಿದ್ರು ಒಂದು ವಿಕಾರದ ಬಾಲ್ ಬಚ್ಚೆ ಇದೆ ಅಂತಾರಲ್ಲ ಬಾಬಾ, ಆ ರೀತಿ ಒಂದೊಂದು ಶಕ್ತಿ ಒಳಗಡೆ ಕೂಡ ವೃಕ್ಷ ಇದೆ. ಎಲ್ಲೋ ನಾವು ಚಿಂತಿಸಿ ಅದಕ್ಕಾಗಿ ಬದುಕಬೇಕು. ಮಂದಿ ಫುಲ್ ಸಂಗಮಯುಗವಾಸಿಯಾಗಿ ಅದೇ ಸ್ಮೃತಿ ಸ್ವರೂಪ, ಬೇರೆ ಏನಿಲ್ಲ, ಸ್ಮೃತಿಯೇ ಸ್ವರೂಪ. ನನ್ಗೇನು ಬಾಬರವರು ಡೈಲಿ ಮುರಳಿ ಕೊಡ್ತಾರೆ, ಸ್ಮೃತಿಗಳನ್ನು ತರ್ತಾರೆ, ನನ್ ಗಮನಕ್ಕೆ ತರ್ತಾರೆ, ಇಂತಿಂತ ವಿಷಯ ಈ ದಿನ ಅಂತ ಕೊಡ್ತಾನೆ ಇದ್ದಾರೆ ಡೈಲಿ. ಇದು ನಾನು ಓದಕ್ಕೆ ನನಗೆ ಸಿಗ್ತಾ ಇದೆ ಅಂದ್ರೆ ಹಿಂದೆ ನಾನು ಟ್ರಾವೆಲ್ ಮಾಡ್ಬೇಕು, ಆಗ ಬಾಗಿಲುಗಳು ಅದೇ ಓಪನ್ ಆಗುತ್ತೆ. ನಾನು ಟ್ರಾವೆಲ್ ಮಾಡ್ತೀನಿ, ಮುಂದೆ ಹೋಗ್ತೀನಿ ಅಂದ್ರೆ ಬಾಗಿಲುಗಳು ತೆಗಿತಾ ಇರುತ್ತೆ, ನಾನು ಫಾರ್ವರ್ಡ್ ಹೋಗ್ತಾನೆ ಇರ್ತೀನಿ. ಅಲ್ಲಲ್ಲಿ ನಿಂತು ಬಾಗಿಲು ತೆಗಿ, ಯಾರಾದ್ರೂ ತೆಗೀರಿ, ಅದೆಲ್ಲ ಅವಶ್ಯಕತೆನೇ ಇಲ್ಲ. ಇದೊಂದು ಫೋರ್ಸ್, ಒಂದು ಸೋರ್ಸ್ಗಾಗಿ ಅದು ಫೈರ್ಸ್ ಆಗಿರುತ್ತೆ. ಆ ರೀತಿ ಇರುತ್ತೆ ಪ್ರಯಾಣ, ನಮ್ಗೆ ಮನಬುದ್ಧಿಯ ಪ್ರಯಾಣ. ಅದಕ್ಕೆ ಬಾಬಾ ಹೇಳ್ತಾರೆ ಬುದ್ಧಿಯನ್ನು ಸದಾ ಬಿಜಿ ಸ್ಮೃತಿ ಸ್ವರೂಪರಾಗಿ, ಆಗ ಆಟೋಮೆಟಿಕ್ ಆಗಿ ಶಕ್ತಿ ಸ್ವರೂಪ ಆಗ್ತೀವಿ, ಗುಣಮೂರ್ತಿ ಆಗ್ತೀವಿ. ನೆನಪಿನ ಯಾತ್ರೆ ಅನ್ನೋದು ಇದನ್ನೇ. ಆಗ ಎಲ್ಲಾ ಪುರುಷಾರ್ಥನೂ ಆಯ್ತು. ಆಗ ಬುದ್ಧಿ ಭೂಮಿಯಲ್ಲಿ ಇಲ್ಲ, ಕಾಲುಗಳು ಅವನು ಹಾಕ್ತಾ ಇದ್ದಾನೆ, ತೇಲ್ತಾ ಇದ್ದಾನೆ. ಎಲ್ಲ ಪಾಯಿಂಟ್ಸ್ ಬರುತ್ತೆ ಇದ್ರೊಳಗಡೆ. ಸ್ಮೃತಿ ಸ್ವರೂಪ ಅನ್ನೋ ಪಾಯಿಂಟ್ ಒಳಗಡೆ ಮಾಸ್ಟರ್ ಆಲ್ ಮೈಟಿನೂ ಇದ್ದಾನೆ, ಮಾಸ್ಟರ್ ನಾಲೆಡ್ಜ್ ಫುಲ್ಲು ಇದೆ, ಮಾಸ್ಟರ್ ಗುಣಸಾಗರನೂ ಇದ್ದಾನೆ, ಎಲ್ಲ ಇದೆ ಅದ್ರೊಳಗೆ. ಅದರಿಂದ ಯಥಾರ್ಥವಾದ ಅತಿ ಗುಪ್ತವಾದ ವಿಷಯಗಳನ್ನು ಪರಿಶೀಲನೆ ಮಾಡೋದೇನಿದೆ, ಅದರಲ್ಲಿ ಎಲ್ಲವೂ ಇದೆ. ನಾಲೆಡ್ಜ್ ಒಳಗಡೆ ಹೇಗೆ ಇನ್ನು 3 ಸಬ್ಜೆಕ್ಟ್ಗಳು ಒಳಗಡೆ ಇದೆಯೋ, ಒಬ್ಬ ತಂದೆಯಲ್ಲಿ ಸಕಲವೂ ಇದೆಯೋ, ಹಾಗೆ ಒಂದು ಶಕ್ತಿ, ಅದರ ಒಂದು ಆಳ ಸರ್ವಶಕ್ತಿ ಅಡಕವಾಗಿ ನೋಡ್ಲಿಕ್ಕೆ ಸಿಂಪಲ್ ಆಗಿ ಕೊಡ್ತಾರೆ ಬಾಬಾ. ನಮ್ಗೆ ಕೊಡುವಾಗ ಹೆಂಗ್ ಕೊಡ್ತಾರೆ, ಚಿಕ್ಕದಾಗಿ ಕೊಡ್ತಾರೆ. ಅದು ಎಕ್ಸ್ಪೆಂಡ್ ಆಗ್ತಾ ಅವರೇ ಎಕ್ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಬರೀ ಒಂದು ABCD ಅಂತ ಕೆಲವು ಶಬ್ದಗಳನ್ನು ಮಾತ್ರ ಹೇಳ್ಕೊಡ್ತಾರೆ. ಆರಂಭ ಪಾಠ A to Z ಇರುತ್ತೆ ಅಷ್ಟೇ. ಇಷ್ಟೇ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅಷ್ಟೇನೆ, ಬೇರೆ ಏನಿಲ್ಲ, ಬರೀ ಅಷ್ಟೇ ಶಬ್ದಗಳು. ಬಟ್ ಆ ಒಂದು ಲೆಟರ್ಸ್ ABCDEF ಅನ್ನೋ ಒಂದು ಲೆಟರ್ಸ್ ಏನಿದೆಯೋ A to Z ಅಷ್ಟೇ. ಆದ್ರೆ ಈ ಲೆಟರ್ಸ್ ಅನ್ನು ಇಷ್ಟೇ ಇರೋದು, ಆತರ ಅಷ್ಟಶಕ್ತಿಗಳು ಅಂತ 8 ಇರೋದು ಅಂತ ಹೇಳುತ್ತಾರೆ. ಆದ್ರೆ ಆ A ಜೊತೆಲಿ ಒಂದು E ಅನ್ನು ಸೇರಿಸಿ, ಒಂದು R ಅನ್ನು ಸೇರಿಸಿ, ಒಂದು O ಅನ್ನು ಸೇರಿಸಿ, ಒಂದು P ಸೇರಿಸಿ, L ಸೇರಿಸಿ, A ಸೇರಿಸಿ, N ಸೇರಿಸಿ, E ಸೇರಿಸಿದ್ರೆ ಏರೋಪ್ಲೇನ್ ಆಗುತ್ತೆ. ಒಂದು ಬಿ ಅನ್ನು ಇಟ್ಕೊಂಡು ಅದ್ರ ಜೊತೆಗೆ ಒಂದು U ಸೇರಿಸಿ, ಒಂದು S ಸೇರಿಸಿದ್ರೆ ಬಸ್ ಆಗುತ್ತೆ. ಅಕ್ಷರಗಳಿಷ್ಟೇ, ಬಟ್ ಅದು ಒಂದ್ರ ಜೊತೆಗೆ ಒಂದು ಸೇರಿದ್ರೆ ಏನೇನೋ ಆಗ್ಬಿಡ್ತಾ ಇದೆ. ಆಗ ವರ್ಲ್ಡ್ ಅಲ್ಲಿ ಎಷ್ಟು ಶಬ್ದಗಳಿದೆ, ಆ ಶಬ್ದಗಳ ಹಿಂದೆ ಅದರ ಕೆಲಸಗಳು ಏನಿದೆ, ಅದಕ್ಕೆಲ್ಲ ಮೂಲ ಈ ಸಣ್ಣ ಅಕ್ಷರಗಳಷ್ಟೇ.
ಈ ಅಕ್ಷರಗಳನ್ನು ಕಲ್ತ್ಕೊಳ್ಳೋದು ಅನ್ನೋದು ಆರಂಭ ಪಾಠ. ಬಟ್ ಅದೇ ಚಿಕ್ಕ ರೂಪ. ಅದನ್ನ ಹಂಗೆ ಡೆವಲಪ್ ಮಾಡ್ತಾ ಹೋದ್ರೆ ಅನ್ಲಿಮಿಟೆಡ್ ಅದು. ಅದಕ್ಕೆ ಲಿಮಿಟೇ ಹೇಳಕ್ಕಾಗಲ್ಲ. ಇಷ್ಟ ಒಂದು ಅಕ್ಷರಗಳನ್ನು ಇಟ್ಕೊಂಡು ವರ್ಲ್ಡ್ ಅಲ್ಲಿ ಎಷ್ಟು ಶಬ್ದಗಳನ್ನು ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಶಬ್ದಗಳಿದೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ. ಅಷ್ಟನ್ನು ತನ್ನ ಒಳಗಡೆ ಇಟ್ಕೊಂಡಿರೋದು ಈ ಲೆಟರ್ಸ್ ಅಷ್ಟೇ. ಆ ರೀತಿ ನಾಲೆಡ್ಜ್ ಅನ್ನೋದು ಸಕಲವನ್ನು ಇಟ್ಕೊಂಡಿದೆ. ತಂದೆ ಅನ್ನೋರು ಸಕಲವನ್ನು ತುಂಬಿಕೊಂಡಿದ್ದಾರೆ ತನ್ನ ಒಳಗಡೆ. ಹಾಗೆ ಅಷ್ಟಶಕ್ತಿಗಳಲ್ಲಿ ಸಕಲವೂ ಒಳಗಡೆ ಇದೆ, ಸರ್ವಶಕ್ತಿಗಳು. ಇದು ಯಾವಾಗ ಆತ್ಮ ಇಂಥ ದೊಡ್ಡ ಪಾತ್ರಾರಿಯಾಗಿ ಪರಮಾತ್ಮನ ಜೊತೆಗಾರನಾಗಿ ನಿಂತಿದ್ದೀನಿ ಸಮಯದಲ್ಲಿ ಅಂತ ಅರ್ಥ ಮಾಡ್ಕೊಂಡ್ರೇನೆ ಇದರ ಭಾರಿ ಎಂಥದ್ದು, ಇದರ ಘನತೆ ಎಂಥದ್ದು, ಮೌಲ್ಯತೆ ಎಂಥದ್ದು, ನಾನು ಏನ್ ಭಾಗ್ಯ ಪಡ್ಕೊಂಡಿದ್ದೀನಿ, ಯಾರ ಜೊತೆ ನಾನು ಏನಾಗಿದ್ದೀನಿ ಈ ಟೈಮಲ್ಲಿ, ಇವೆಲ್ಲವೂ ಆ ಚಿಂತೆಗಾದ್ರೂ ಬರುತ್ತೆ, ಚಿಂತನೆಗಾದ್ರೂ ಬರುತ್ತೆ. ಚಿಂತೆನೂ ಬರ್ಬೇಕು, ಚಿಂತನೆ ಬಂದಾಗ್ಲೇ ಬರುತ್ತೆ. ನಾನಿದನ್ನು ಪೂರ್ತಿ ನನ್ನಲ್ಲಿ ಸಾರವನ್ನು ನುಂಗಿದೆ ಸಣ್ಣ ಪಕ್ಷಿ ಅಂತ. ಒಂದು ಚಿಕ್ಕ ಪುಟಾಣಿ ಪಕ್ಷಿ ಸಮುದ್ರ ನುಂಗಿತ್ತು ಅಂತ ಬರ್ದಿಟ್ಟಿದ್ದಾರೆ. ಅದೇಗ್ ಸಾಧ್ಯ? ಕಲ್ಪನೆಗೆ ಕೂಡ ಅದು ಯಥಾರ್ಥವಿಲ್ವಲ್ಲ ಆ ಮಾತು. ಒಂದು ಸಣ್ಣ ಪಕ್ಷಿ, ಒಂದು ಗುಬ್ಬಚ್ಚಿ ಅಂತ ಇಟ್ಕೊಳ್ಳಿ, ಅದು ಸಮುದ್ರವನ್ನು ಹೇಗೆ ನುಂಗಲಿಕ್ಕೆ ಹೇಗೆ ಸಾಧ್ಯ? ಸುಳ್ಳಾದ ಕಲ್ಪನೆ ಅಲ್ವೋ? ಕಲ್ಪನೆನೇ ಸುಳ್ಳು ಮೊದಲು, ಲಾಜಿಕ್ ಇಲ್ಲದೆ ಇರುವ ಸುಳ್ಳು. ಸಮುದ್ರವನ್ನು ಸಣ್ಣ ಪಕ್ಷಿ ಕುಡಿಯಕ್ಕಂತೂ ಸಾಧ್ಯವೇ ಇಲ್ಲ. ಯಾರು ದೊಡ್ಡ ಬೇರೆ ಎಂತ ದೊಡ್ಡದು ಕುಡಿಯಕ್ಕಾಗಲ್ಲ ಸಮುದ್ರವನ್ನು. ಅಂದ್ರೆ ಸಣ್ಣ ಗುಬ್ಬಚ್ಚಿ ಹೆಂಗ್ ಕುಡಿತದೆ? ಅಂದ್ರೆ ಸಮುದ್ರ ಬೀಜ ರೂಪವಾಗಿದ್ದಾಗ, ಸಾರು ರೂಪವಾಗಿದ್ದಾಗ ಒಂದು ದೊಡ್ಡ ವೃಕ್ಷವನ್ನು ಹೇಗೆ ನುಂಗ್ತಾರೆ? ಆದ್ರೆ ಆ ವೃಕ್ಷ ಒಂದು ಸಣ್ಣ ಬೀಜದಲ್ಲಿ ಇರುತ್ತೆ ನೋಡಿ, ಅದನ್ನು ಪಕ್ಷಿ ಏನ್ ಮಾಡ್ಬೋದು? ಸ್ವೀಕರಿಸ್ಬೋದಲ್ವಾ? ಸಣ್ಣ ಬೀಜವನ್ನು ತಿನ್ನೋದಿಲ್ವಾ ಪಕ್ಷಿ? ಒಂದು ದೊಡ್ಡ ಮರ ಒಂದು ಸಣ್ಣ ಬೀಜವಾಗಿದೆ, ಆ ಬೀಜ ಪಕ್ಷಿ ತಿನ್ನಕ್ ಸಾಧ್ಯವಿದೆಯಲ್ವಾ? ಹಾಗಾದ್ರೆ ಒಂದು ವೃಕ್ಷವನ್ನೇ ನುಂಗಿದೆ ಅದು ಅಂತಾನೆ. ಆ ರೀತಿ ಅದರಿಂದ ನಾಲೆಡ್ಜ್ ಅನ್ನೋದು ಕಡಿದ್ರೆ ಸಿಗುವ ಬೆಣ್ಣೆ, ಅದರಲ್ಲಿ ಇರುವುದು ಸುಖ, ಅತೀಂದ್ರಿಯ ಸುಖ. ಅದರಿಂದಲೇ ಬಲ ಆತ್ಮನಿಗೆ. ಬೆಣ್ಣೆ ತಿಂದ್ರೇನೆ ಬಲ. ಬರೀ ಮಜ್ಜಿಗೆ ಕುಡಿತಾ ಕ್ಷತ್ರಿಯ, ಬೆಣ್ಣೆ ತಿಂದವನೇ ಸುಖಧಾಮದ ಮಾಲೀಕ, ವೈಕುಂಠದ ಮಾಲೀಕರಾಗ. ಆದ್ರಿಂದ ಸರ್ವಶಕ್ತಿ ಅನ್ನೋದು ಒಂದು ಸಾಗರ. ಅಂದ್ರೆ ಅದು ಸಣ್ಣ ಸಣ್ಣ ಜಾಗದಲ್ಲಿ ಒಂದೊಂದು ಹೆಸರು ತಗೊಳ್ಳೋ ಹಂಗೆ ಅಷ್ಟ ಶಕ್ತಿಗಳು ಅನ್ನೋ ಬಗೆಯಲ್ಲಿ